ನೀವು ರಾಮ ಮಂದಿರ ವಿಷಯ ಮುಸ್ಲಿಮರು ಬೇಜಾರು ಮಾಡ್ಕೊಳ್ತಾರ ಅಂತ ಕೇಳಿದ್ರಿ. Okay. ಈ ದೇಶದಲ್ಲಿ ಯಾವ ಮುಸ್ಲಿಂ ರಾಮ ಮಂದಿರ ಕಟ್ಟಬೇಡಿ ಅಂತ ಹೇಳಿದವನು? ಇಲ್ಲಿ ತನಕ ಇತಿಹಾಸ ತೆಗೆದು ನೋಡಿ ನೀವು, ಈ ದೇಶದ ಮುಸ್ಲಿಮರು ಒಬ್ರು ಮುಸ್ಲಿಮರು ರಾಮ ಮಂದಿರ ಕಟ್ಟುವುದಕ್ಕೆ ಅಲ್ಲ ಅವರ ಅಬ್ಜೆಕ್ಷನ್ ಇದ್ದಿದ್ದು. ನೀವು ಕೆಡವಿದ್ರಲ್ಲ, ನೀವು ಕೆಡವಿ ಕಟ್ಟಬೇಡಿ ಅಂತ ಮಾತ್ರ ಈ ದೇಶದ ಮುಸ್ಲಿಮರು ಹೇಳಿದ್ದೇವೆ. ನೀವು ರಾಮ ಮಂದಿರ ತೀರ್ಮಾನ ಆಗಿದೆಯಲ್ಲ, ಇವತ್ತು ಕಟ್ತಾ ಇದಾರಲ್ಲ, ಬನ್ನಿ 22ನೇ ತಾರೀಕು ವೈಯಕ್ತಿಕವಾದಂತ ಸ್ವಾತಂತ್ರ್ಯ. ನಾನು ಆಗ ನೀವು ಕೇಳಿದೆ ಅದನ್ನ. ಈ ದೇಶದಲ್ಲಿ ಯಾವ ಮುಸ್ಲಿಮನು ರಾಮ ಮಂದಿರದ ವಿರುದ್ಧವಾಗಿದ್ದಲ್ಲ, ನೀವು ಕೆಡವಿ ಕಟ್ಟಬೇಡಿ ಅಂತ ಹೇಳಿದ್ದು. ಹಾಗೆ ರಾಮ ಮಂದಿರ ಕಟ್ಟಿ 1993ರಲ್ಲಿ ಅಯೋಧ್ಯೆ ಆಕ್ಟ್ ಮಾಡಿ 67 ಎಕರೆ ಜಮೀನನ್ನ ವಶಪಡಿಸಿಕೊಂಡು ಅದರಲ್ಲಿ ಭವ್ಯವಾದ ರಾಮ ಮಂದಿರ ಕಟ್ಟೋಣ ಅಂತ ಇದೇ ಕಾಂಗ್ರೆಸ್ ಹೇಳಿದ್ದು. ಇವತ್ತಿಗೆ 25-27 ವರ್ಷ ಆಗಿರೋದು. ಯಾರದಕ್ಕೆ ಅವಕಾಶ ಕೊಡದೆ ಕೋರ್ಟ್ಗೆ ಹೋಗಿ ಸ್ಟೇ ತಂದವರು ಇದೇ ಬಿಜೆಪಿಯ ವೋಟ್ ಬ್ಯಾಂಕಿಗೋಸ್ಕರ ರಾಮ ಮಂದಿರ ಬಿಟ್ಟರೆ ನಾವು ಇಲ್ಲಿ ಅಧಿಕಾರಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಇಟ್ಕೊಂಡಿದ್ರು. ರಾಮ ಮಂದಿರದಲ್ಲಿ ನೀವು ಅಲ್ಲಿಯೇ 3 ವಾದಿ ಪ್ರತಿವಾದಿಗಳಿದ್ರಲ್ಲ, ಅವ್ರು ಒಂದೇ ಕಾರಲ್ಲಿ ಕೋರ್ಟಿಗೆ ಹೋಗ್ತಾ ಇದ್ರು, ಒಂದೇ ಕಾರಲ್ಲಿ ಬರ್ತಾ ಇದ್ರು, ಒಂದೇ ತಟ್ಟಲ್ಲಿ ಊಟ ಮಾಡ್ತಾ ಇದ್ರು. ಅಲ್ಲಿ ಹಿಂದೂ ಮುಸ್ಲಿಂ ಇರಲೇ ಇಲ್ಲ. ಅದನ್ನ ಹುಟ್ಟಾಕದಂತವ್ರು ಯಾರು? ಇದೇ ಹಿಂದೂ ಪರಿಷತ್. ಅವ್ರ ಕಾರಲ್ಲಿ ಹೋಗಕ್ಕೆ ಮುಂಚೆ ಸೈಕಲ್ ಓಡಾಡ್ತಾ ಇದ್ರು. ಈ ಹೋರಾಟ ಸ್ಟಾರ್ಟಿಂಗ್ ಸೈಕಲ್ ಮೇಲೆ ಇತ್ತು, ಆಮೇಲೆ ಕಾರಿಗೆ ಬಂತದ್ದು. ಹೌದು, ಬನ್ನಿ ರಾಮ ಮಂದಿರ ಸುಪ್ರೀಂ ಕೋರ್ಟ್ ಆವಾಗ ಅವರು ಮಾತಾಡ್ತಾ ಇದ್ರು, ಜಿನ್ನಾ ದೇಶ ಹೊಡೆದ್ಬಿಟ್ಟ ಅಂತ ಹೇಳಿದ್ರಲ್ಲ. ಇವ್ರಿಗೆ ಪಾಪ ಇತಿಹಾಸ ಆಗ್ಲೇ ಹೇಳಿದ್ರಿ ನೀವು, ಅಂಬೇಡ್ಕರ್ ಹೇಳಿದ ಕೋಟ್ ಇತಿಹಾಸ ಗೊತ್ತಿಲ್ಲ. 1906ರಲ್ಲಿ ಬಾಯಿ ರಮಾನಂದ ಅಂತ ಒಬ್ರಿದ್ರು, ಪರಮಾನಂದ. ಇವರು ಲಾಲಾ ಲಜಪತ್ ರಾಯ್ಗೆ ಲೆಟರ್ ಬರೀತಾರೆ, ಸಿಂಧ್ ಪ್ರಾಂತ್ಯವನ್ನ ಮುಸ್ಲಿಮರಿಗೆ ಬಿಟ್ಟು ಕೊಟ್ಟು ಇದ್ರು ನಮ್ಮ ಮಾಡಿ. ಯಾರು ಇವರು ಸಾವರ್ಕರ್ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಬ್ರಿಟಿಷರಿಗೆ ಒಂದ್ ನಿಮಿಷ ರಾಮ್ ಅವರೇ, ನಿಮ್ ಟೈಮ್ ಬರುತ್ತೆ, ನಿಮ್ಗೆ ಬರ್ತೀನಿ. ಇದೇ ಪಾಯಿಂಟ್ ನೀವೇ ಮಾತಾಡಿ, ಇದೇ ಪಾಯಿಂಟ್ ನೀವೇ ಮಾತಾಡಿ. ನಾನು ಹೇಳ್ತಾ ಇರುವಂತದ್ದು, ಆವತ್ತು ದ್ವಿರಾಷ್ಟ್ರ ಟೂ ನೇಷನ್ ಥಿಯರಿನ ಪ್ರತಿಪಾದಿಸಿದಂತವರು ಬಾಯಿ ಪರಮಾನಂದರವರು. ಇವರು ಸಾವರ್ಕರ್ ಜೊತೆ ಸೇರ್ಕೊಂಡು ಬ್ರಿಟಿಷರಿಗೆ ಸೈನಿಕರು ನಮ್ಮ ಯುವಕರನ್ನ ಕೊಡ್ತಾ ಇದ್ದಂತವರು. ಈ ಥಿಯರಿಯನ್ನ ಯಾಕೆ ಹಿಂದೂ ರಾಷ್ಟ್ರ ಅಂತ ಬರುತ್ತೆ, ಸಾವರ್ಕರ್ ಅವರು ಅದನ್ನ ಪ್ರಸ್ತಾಪ ಮಾಡ್ತಾರೆ. ಅದನ್ನೇ ಆ ಜಿನ್ನಾ ಅನ್ನುವಂತ ಹಿಡ್ಕೋತಾರೆ. ನೋಡಿ ಮುಸ್ಲಿಮರೇ, ನಿಮಗೆ ಇಲ್ಲಿಯ ಭದ್ರತೆ ಇಲ್ಲ, ನಿಮ್ಮನ್ನ ಓಡಿಸ್ತಾರೆ, ನಿಮ್ಮನ್ನ ಹಾಗೆ ಮಾಡ್ತಾರೆ, ಹೀಗ್ ಮಾಡ್ತಾರೆ. ಜಿನ್ನಾ ಈ ದೇಶದ ಮುಸ್ಲಿಮರನ್ನ ಎದುರಿಸ್ತಾನೆ. ಆದ್ರೆ ಜಿನ್ನಾಗೆ ತನ್ನ ಸ್ವಂತ ಮಗಳನ್ನ ಸಹ ಪಾಕಿಸ್ತಾನ ಕರ್ಕೊಂಡು ಹೋಗಕ್ಕೆ ಆಗ್ಲಿಲ್ಲ. ಈ ದೇಶದ ಮುಸಲ್ಮಾನರಿಗೆ ಆತ ಏನು ಆಪ್ಷನ್ ಕೊಡ್ತಾನೆ, ಬನ್ನಿ ನಿಮಗೆ ಮನೆ ಕಟ್ಸಿ ಕೊಡ್ತೀನಿ, ಜಮೀನು ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಈ ದೇಶದ ಮುಸಲ್ಮಾನರು ಹೇಳ್ತಾರೆ, ನಿನ್ನ ಜಮೀನು ನಿನ್ನ ಆಸ್ತಿ ಎಲ್ಲ ಅಲ್ಲೇ ಇರ್ಲಿ, ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಸಾಯ್ತೀವಿ ಅಂತ ಮುಸಲ್ಮಾನರ ವಿರುದ್ಧ ಹೇಗೆ ಮಾತಾಡ್ಬೇಕು ಅನ್ನೋ ಅವರೇ ದೇಶಭಕ್ತ ಮುಸಲ್ಮಾನರು. ಈಗ ಅವ್ರೆಲ್ಲಿ ಕಳಿಸೋಣ, ಈಗ ಅವ್ರೆಲ್ಲಿ ಕಳಿಸೋಣ ರಾಮ್ ಅವರೇ? ಇವರುಗಳಿಗೆ ಹಿಂದೂ ರಾಷ್ಟ್ರ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅದು ಕಾರ್ಯಕರ್ತರ ಮಧ್ಯೆ ಒಂದು ತೇಲಿ ಬಿಡಬೇಕಾಗಿದೆ, ಅದನ್ನ ಬಿಡ್ತಾ ಇದ್ದಾರೆ.